ಡೊನಾಲ್ಡ್ ಟ್ರಂಪ್ ವಿಶ್ವದ ನೆಮ್ಮದಿ ಕೆಡಿಸಿರುವಂತ ವ್ಯಕ್ತಿ. ಇದೀಗ ಈತನ ನೀತಿಗಳೇ ಈಗ ಅಮೆರಿಕಾಗೆ ಟೆನ್ಷನ್ ತಂದಿದೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಟ್ರಂಪ್ನಿಂದ ಡಾಲರ್ ಮೌಲ್ಯ ಕುಸಿತ. 4 ವರ್ಷಗಳ ಕನಿಷ್ಠ ಮಟ್ಟಕ್ಕೆ ಕುಸಿದ ಡಾಲರ್. ನಾನು ಎಂದು ಅಹಂನಿಂದ ಇಡೀ ವಿಶ್ವದ ನೆಮ್ಮದಿ ಕೆಡಿಸಿರುವಂತಹ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಲೆಕೆಟ್ಟ ಸುಂಕ ನೀತಿಗಳಿಂದಾಗಿ ತನ್ನ ದೇಶಕ್ಕೇನೆ ಈಗ ಸಂಚಕಾರ ತರೋ ಲಕ್ಷಣಗಳು ಗೋಚರವಾಗ್ತಾ ಇವೆ. ಎಸ್ ವೀಕ್ಷಕರೇ, ಡೊನಾಲ್ಡ್ ಟ್ರಂಪ್ ಹೇಳಿಕೆ ನೀತಿಗಳಿಂದ ಡಾಲರ್ 4 ವರ್ಷಗಳ ಕನಿಷ್ಠ ಮಟ್ಟಕ್ಕೆ ಕುಸಿದಿದೆ. 2021 ನಂತರ ಮೊದಲ ಬಾರಿಗೆ ಡಾಲರ್ ಇಂಡೆಕ್ಸ್ 95.566 ಮಟ್ಟಕ್ಕೆ ಇಳಿಕೆಯಾಗಿದೆ. ಡಾಲರ್ನ ಈ ನಿರಂತರ ಕುಸಿತವು ಜಾಗತಿಕ ಹಣಕಾಸು ಮಾರುಕಟ್ಟೆಗಳಲ್ಲಿ ಭಾರಿ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಟ್ರಂಪ್ನ ಹುಚ್ಚು ಆರ್ಥಿಕ ನೀತಿಗಳು, ವ್ಯಾಪಾರ ಸುಂಕಗಳ ಹೇರಿಕೆ ಮತ್ತು ಫೆಡರಲ್ ರಿಸರ್ವ್ ಬಡ್ಡಿ ದರಗಳು ಹೂಡಿಕೆದಾರರನ್ನ ಸಂಕಷ್ಟಕ್ಕೆ ಈಡು ಮಾಡಿವೆ. ಯೂರೋ, ಜಪಾನಿನ ಯೆನ್ ಮತ್ತಷ್ಟು ಏರಿಕೆ. ಟ್ರಂಪ್ಗೆ ಪರೋಕ್ಷ ಟಕ್ಕರ್ ಕೊಟ್ರ ಮೋದಿ. ಜಾಗತಿಕ ಮಾರುಕಟ್ಟೆಯಲ್ಲಿ ಡಾಲರ್ ವಿರುದ್ಧ ಯೂರೋ ಹಾಗೂ ಜಪಾನ್ನ ಯೆನ್ ಚೇತರಿಕೆ ಕಾಣ್ತಾ ಇದೆ. ಅಲ್ಲದೆ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ, ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ ಉರ್ಸುಲಾ ವಾನ್ ಡೆರ್ ಲಯನ್ ಮತ್ತು ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಸಮ್ಮುಖದಲ್ಲಿ ಮೆಗಾ ಡೀಲ್ ಫೈನಲ್ ಮಾಡಿದ್ರು. ಈ ಒಪ್ಪಂದಕ್ಕೆ ಎಫೆಕ್ಟ್ ಕಾಣಿಸಲು ಶುರುವಾಗಿದೆ. ಭಾರತದಲ್ಲಿ ಅಭಿವೃದ್ಧಿಯ ಹೊಸ ಶಕೆ ಆರಂಭ. ಈ ಒಪ್ಪಂದ ಭಾರತದ ಟೆಕ್ಸ್ಟೈಲ್ಸ್, ಆಭರಣ ಮತ್ತು ಐಟಿ ಕಂಪನಿಗಳಿಗೆ ಯುರೋಪ್ ಬಾಗಿಲನ್ನು ಸದಾ ತೆರೆದಿರುವಂತೆ ಮಾಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಡೊನಾಲ್ಡ್ ಟ್ರಂಪ್ ವಿಶ್ವದ ನೆಮ್ಮದಿ ಕೆಡಿಸಿರುವಂತ ವ್ಯಕ್ತಿ. ಇದೀಗ ಈತನ ನೀತಿಗಳೇ ಈಗ ಅಮೆರಿಕಾಗೆ ಟೆನ್ಷನ್ ತಂದಿದೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಟ್ರಂಪ್ನಿಂದ ಡಾಲರ್ ಮೌಲ್ಯ ಕುಸಿತ. 4 ವರ್ಷಗಳ ಕನಿಷ್ಠ ಮಟ್ಟಕ್ಕೆ ಕುಸಿದ ಡಾಲರ್. ನಾನು ಎಂದು ಅಹಂನಿಂದ ಇಡೀ ವಿಶ್ವದ ನೆಮ್ಮದಿ ಕೆಡಿಸಿರುವಂತಹ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಲೆಕೆಟ್ಟ ಸುಂಕ ನೀತಿಗಳಿಂದಾಗಿ ತನ್ನ ದೇಶಕ್ಕೇನೆ ಈಗ ಸಂಚಕಾರ ತರೋ ಲಕ್ಷಣಗಳು ಗೋಚರವಾಗ್ತಾ ಇವೆ. ಎಸ್ ವೀಕ್ಷಕರೇ, ಡೊನಾಲ್ಡ್ ಟ್ರಂಪ್ ಹೇಳಿಕೆ ನೀತಿಗಳಿಂದ ಡಾಲರ್ 4 ವರ್ಷಗಳ ಕನಿಷ್ಠ ಮಟ್ಟಕ್ಕೆ ಕುಸಿದಿದೆ. 2021 ನಂತರ ಮೊದಲ ಬಾರಿಗೆ ಡಾಲರ್ ಇಂಡೆಕ್ಸ್ 95.566 ಮಟ್ಟಕ್ಕೆ ಇಳಿಕೆಯಾಗಿದೆ. ಡಾಲರ್ನ ಈ ನಿರಂತರ ಕುಸಿತವು ಜಾಗತಿಕ ಹಣಕಾಸು ಮಾರುಕಟ್ಟೆಗಳಲ್ಲಿ ಭಾರಿ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಟ್ರಂಪ್ನ ಹುಚ್ಚು ಆರ್ಥಿಕ ನೀತಿಗಳು, ವ್ಯಾಪಾರ ಸುಂಕಗಳ ಹೇರಿಕೆ ಮತ್ತು ಫೆಡರಲ್ ರಿಸರ್ವ್ ಬಡ್ಡಿ ದರಗಳು ಹೂಡಿಕೆದಾರರನ್ನ ಸಂಕಷ್ಟಕ್ಕೆ ಈಡು ಮಾಡಿವೆ. ಯೂರೋ, ಜಪಾನಿನ ಯೆನ್ ಮತ್ತಷ್ಟು ಏರಿಕೆ. ಟ್ರಂಪ್ಗೆ ಪರೋಕ್ಷ ಟಕ್ಕರ್ ಕೊಟ್ರ ಮೋದಿ. ಜಾಗತಿಕ ಮಾರುಕಟ್ಟೆಯಲ್ಲಿ ಡಾಲರ್ ವಿರುದ್ಧ ಯೂರೋ ಹಾಗೂ ಜಪಾನ್ನ ಯೆನ್ ಚೇತರಿಕೆ ಕಾಣ್ತಾ ಇದೆ. ಅಲ್ಲದೆ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ, ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ ಉರ್ಸುಲಾ ವಾನ್ ಡೆರ್ ಲಯನ್ ಮತ್ತು ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಸಮ್ಮುಖದಲ್ಲಿ ಮೆಗಾ ಡೀಲ್ ಫೈನಲ್ ಮಾಡಿದ್ರು. ಈ ಒಪ್ಪಂದಕ್ಕೆ ಎಫೆಕ್ಟ್ ಕಾಣಿಸಲು ಶುರುವಾಗಿದೆ. ಭಾರತದಲ್ಲಿ ಅಭಿವೃದ್ಧಿಯ ಹೊಸ ಶಕೆ ಆರಂಭ. ಈ ಒಪ್ಪಂದ ಭಾರತದ ಟೆಕ್ಸ್ಟೈಲ್ಸ್, ಆಭರಣ ಮತ್ತು ಐಟಿ ಕಂಪನಿಗಳಿಗೆ ಯುರೋಪ್ ಬಾಗಿಲನ್ನು ಸದಾ ತೆರೆದಿರುವಂತೆ ಮಾಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಡೊನಾಲ್ಡ್ ಟ್ರಂಪ್ ವಿಶ್ವದ ನೆಮ್ಮದಿ ಕೆಡಿಸಿರುವಂತ ವ್ಯಕ್ತಿ. ಇದೀಗ ಈತನ ನೀತಿಗಳೇ ಈಗ ಅಮೆರಿಕಾಗೆ ಟೆನ್ಷನ್ ತಂದಿದೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಟ್ರಂಪ್ನಿಂದ ಡಾಲರ್ ಮೌಲ್ಯ ಕುಸಿತ. 4 ವರ್ಷಗಳ ಕನಿಷ್ಠ ಮಟ್ಟಕ್ಕೆ ಕುಸಿದ ಡಾಲರ್. ನಾನು ಎಂದು ಅಹಂನಿಂದ ಇಡೀ ವಿಶ್ವದ ನೆಮ್ಮದಿ ಕೆಡಿಸಿರುವಂತಹ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಲೆಕೆಟ್ಟ ಸುಂಕ ನೀತಿಗಳಿಂದಾಗಿ ತನ್ನ ದೇಶಕ್ಕೇನೆ ಈಗ ಸಂಚಕಾರ ತರೋ ಲಕ್ಷಣಗಳು ಗೋಚರವಾಗ್ತಾ ಇವೆ. ಎಸ್ ವೀಕ್ಷಕರೇ, ಡೊನಾಲ್ಡ್ ಟ್ರಂಪ್ ಹೇಳಿಕೆ ನೀತಿಗಳಿಂದ ಡಾಲರ್ 4 ವರ್ಷಗಳ ಕನಿಷ್ಠ ಮಟ್ಟಕ್ಕೆ ಕುಸಿದಿದೆ. 2021 ನಂತರ ಮೊದಲ ಬಾರಿಗೆ ಡಾಲರ್ ಇಂಡೆಕ್ಸ್ 95.566 ಮಟ್ಟಕ್ಕೆ ಇಳಿಕೆಯಾಗಿದೆ. ಡಾಲರ್ನ ಈ ನಿರಂತರ ಕುಸಿತವು ಜಾಗತಿಕ ಹಣಕಾಸು ಮಾರುಕಟ್ಟೆಗಳಲ್ಲಿ ಭಾರಿ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಟ್ರಂಪ್ನ ಹುಚ್ಚು ಆರ್ಥಿಕ ನೀತಿಗಳು, ವ್ಯಾಪಾರ ಸುಂಕಗಳ ಹೇರಿಕೆ ಮತ್ತು ಫೆಡರಲ್ ರಿಸರ್ವ್ ಬಡ್ಡಿ ದರಗಳು ಹೂಡಿಕೆದಾರರನ್ನ ಸಂಕಷ್ಟಕ್ಕೆ ಈಡು ಮಾಡಿವೆ. ಯೂರೋ, ಜಪಾನಿನ ಯೆನ್ ಮತ್ತಷ್ಟು ಏರಿಕೆ.
ಟ್ರಂಪ್ಗೆ ಪರೋಕ್ಷ ಟಕ್ಕರ್ ಕೊಟ್ರ ಮೋದಿ. ಜಾಗತಿಕ ಮಾರುಕಟ್ಟೆಯಲ್ಲಿ ಡಾಲರ್ ವಿರುದ್ಧ ಯೂರೋ ಹಾಗೂ ಜಪಾನ್ನ ಯೆನ್ ಚೇತರಿಕೆ ಕಾಣ್ತಾ ಇದೆ. ಅಲ್ಲದೆ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ, ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ ಉರ್ಸುಲಾ ವಾನ್ ಡೆರ್ ಲಯನ್ ಮತ್ತು ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಸಮ್ಮುಖದಲ್ಲಿ ಮೆಗಾ ಡೀಲ್ ಫೈನಲ್ ಮಾಡಿದ್ರು. ಈ ಒಪ್ಪಂದಕ್ಕೆ ಎಫೆಕ್ಟ್ ಕಾಣಿಸಲು ಶುರುವಾಗಿದೆ. ಭಾರತದಲ್ಲಿ ಅಭಿವೃದ್ಧಿಯ ಹೊಸ ಶಕೆ ಆರಂಭ. ಈ ಒಪ್ಪಂದ ಭಾರತದ ಟೆಕ್ಸ್ಟೈಲ್ಸ್, ಆಭರಣ ಮತ್ತು ಐಟಿ ಕಂಪನಿಗಳಿಗೆ ಯುರೋಪ್ ಬಾಗಿಲನ್ನು ಸದಾ ತೆರೆದಿರುವಂತೆ ಮಾಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಡೊನಾಲ್ಡ್ ಟ್ರಂಪ್ ವಿಶ್ವದ ನೆಮ್ಮದಿ ಕೆಡಿಸಿರುವಂತ ವ್ಯಕ್ತಿ. ಇದೀಗ ಈತನ ನೀತಿಗಳೇ ಈಗ ಅಮೆರಿಕಾಗೆ ಟೆನ್ಷನ್ ತಂದಿದೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಟ್ರಂಪ್ನಿಂದ ಡಾಲರ್ ಮೌಲ್ಯ ಕುಸಿತ. 4 ವರ್ಷಗಳ ಕನಿಷ್ಠ ಮಟ್ಟಕ್ಕೆ ಕುಸಿದ ಡಾಲರ್. ನಾನು ಎಂದು ಅಹಂನಿಂದ ಇಡೀ ವಿಶ್ವದ ನೆಮ್ಮದಿ ಕೆಡಿಸಿರುವಂತಹ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಲೆಕೆಟ್ಟ ಸುಂಕ ನೀತಿಗಳಿಂದಾಗಿ ತನ್ನ ದೇಶಕ್ಕೇನೆ ಈಗ ಸಂಚಕಾರ ತರೋ ಲಕ್ಷಣಗಳು ಗೋಚರವಾಗ್ತಾ ಇವೆ. ಎಸ್ ವೀಕ್ಷಕರೇ, ಡೊನಾಲ್ಡ್ ಟ್ರಂಪ್ ಹೇಳಿಕೆ ನೀತಿಗಳಿಂದ ಡಾಲರ್ 4 ವರ್ಷಗಳ ಕನಿಷ್ಠ ಮಟ್ಟಕ್ಕೆ ಕುಸಿದಿದೆ. 2021 ನಂತರ ಮೊದಲ ಬಾರಿಗೆ ಡಾಲರ್ ಇಂಡೆಕ್ಸ್ 95.566 ಮಟ್ಟಕ್ಕೆ ಇಳಿಕೆಯಾಗಿದೆ. ಡಾಲರ್ನ ಈ ನಿರಂತರ ಕುಸಿತವು ಜಾಗತಿಕ ಹಣಕಾಸು ಮಾರುಕಟ್ಟೆಗಳಲ್ಲಿ ಭಾರಿ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಟ್ರಂಪ್ನ ಹುಚ್ಚು ಆರ್ಥಿಕ ನೀತಿಗಳು, ವ್ಯಾಪಾರ ಸುಂಕಗಳ ಹೇರಿಕೆ ಮತ್ತು ಫೆಡರಲ್ ರಿಸರ್ವ್ ಬಡ್ಡಿ ದರಗಳು ಹೂಡಿಕೆದಾರರನ್ನ ಸಂಕಷ್ಟಕ್ಕೆ ಈಡು ಮಾಡಿವೆ. ಯೂರೋ, ಜಪಾನಿನ ಯೆನ್ ಮತ್ತಷ್ಟು ಏರಿಕೆ. ಟ್ರಂಪ್ಗೆ ಪರೋಕ್ಷ ಟಕ್ಕರ್ ಕೊಟ್ರ ಮೋದಿ. ಜಾಗತಿಕ ಮಾರುಕಟ್ಟೆಯಲ್ಲಿ ಡಾಲರ್ ವಿರುದ್ಧ ಯೂರೋ ಹಾಗೂ ಜಪಾನ್ನ ಯೆನ್ ಚೇತರಿಕೆ ಕಾಣ್ತಾ ಇದೆ. ಅಲ್ಲದೆ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ, ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ ಉರ್ಸುಲಾ ವಾನ್ ಡೆರ್ ಲಯನ್ ಮತ್ತು ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಸಮ್ಮುಖದಲ್ಲಿ ಮೆಗಾ ಡೀಲ್ ಫೈನಲ್ ಮಾಡಿದ್ರು. ಈ ಒಪ್ಪಂದಕ್ಕೆ ಎಫೆಕ್ಟ್ ಕಾಣಿಸಲು ಶುರುವಾಗಿದೆ. ಭಾರತದಲ್ಲಿ ಅಭಿವೃದ್ಧಿಯ ಹೊಸ ಶಕೆ ಆರಂಭ. ಈ ಒಪ್ಪಂದ ಭಾರತದ ಟೆಕ್ಸ್ಟೈಲ್ಸ್, ಆಭರಣ ಮತ್ತು ಐಟಿ ಕಂಪನಿಗಳಿಗೆ ಯುರೋಪ್ ಬಾಗಿಲನ್ನು ಸದಾ ತೆರೆದಿರುವಂತೆ ಮಾಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಡೊನಾಲ್ಡ್ ಟ್ರಂಪ್ ವಿಶ್ವದ ನೆಮ್ಮದಿ ಕೆಡಿಸಿರುವಂತ ವ್ಯಕ್ತಿ. ಇದೀಗ ಈತನ ನೀತಿಗಳೇ ಈಗ ಅಮೆರಿಕಾಗೆ ಟೆನ್ಷನ್ ತಂದಿದೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಟ್ರಂಪ್ನಿಂದ ಡಾಲರ್ ಮೌಲ್ಯ ಕುಸಿತ. 4 ವರ್ಷಗಳ ಕನಿಷ್ಠ ಮಟ್ಟಕ್ಕೆ ಕುಸಿದ ಡಾಲರ್. ನಾನು ಎಂದು ಅಹಂನಿಂದ ಇಡೀ ವಿಶ್ವದ ನೆಮ್ಮದಿ ಕೆಡಿಸಿರುವಂತಹ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಲೆಕೆಟ್ಟ ಸುಂಕ ನೀತಿಗಳಿಂದಾಗಿ ತನ್ನ ದೇಶಕ್ಕೇನೆ ಈಗ ಸಂಚಕಾರ ತರೋ ಲಕ್ಷಣಗಳು ಗೋಚರವಾಗ್ತಾ ಇವೆ. ಎಸ್ ವೀಕ್ಷಕರೇ, ಡೊನಾಲ್ಡ್ ಟ್ರಂಪ್ ಹೇಳಿಕೆ ನೀತಿಗಳಿಂದ ಡಾಲರ್ 4 ವರ್ಷಗಳ ಕನಿಷ್ಠ ಮಟ್ಟಕ್ಕೆ ಕುಸಿದಿದೆ. 2021 ನಂತರ ಮೊದಲ ಬಾರಿಗೆ ಡಾಲರ್ ಇಂಡೆಕ್ಸ್ 95.566 ಮಟ್ಟಕ್ಕೆ ಇಳಿಕೆಯಾಗಿದೆ. ಡಾಲರ್ನ ಈ ನಿರಂತರ ಕುಸಿತವು ಜಾಗತಿಕ ಹಣಕಾಸು ಮಾರುಕಟ್ಟೆಗಳಲ್ಲಿ ಭಾರಿ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಟ್ರಂಪ್ನ ಹುಚ್ಚು ಆರ್ಥಿಕ ನೀತಿಗಳು, ವ್ಯಾಪಾರ ಸುಂಕಗಳ ಹೇರಿಕೆ ಮತ್ತು ಫೆಡರಲ್ ರಿಸರ್ವ್ ಬಡ್ಡಿ ದರಗಳು ಹೂಡಿಕೆದಾರರನ್ನ ಸಂಕಷ್ಟಕ್ಕೆ ಈಡು ಮಾಡಿವೆ. ಯೂರೋ, ಜಪಾನಿನ ಯೆನ್ ಮತ್ತಷ್ಟು ಏರಿಕೆ. ಟ್ರಂಪ್ಗೆ ಪರೋಕ್ಷ ಟಕ್ಕರ್ ಕೊಟ್ರ ಮೋದಿ. ಜಾಗತಿಕ ಮಾರುಕಟ್ಟೆಯಲ್ಲಿ ಡಾಲರ್ ವಿರುದ್ಧ ಯೂರೋ ಹಾಗೂ ಜಪಾನ್ನ ಯೆನ್ ಚೇತರಿಕೆ ಕಾಣ್ತಾ ಇದೆ. ಅಲ್ಲದೆ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ, ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ ಉರ್ಸುಲಾ ವಾನ್ ಡೆರ್ ಲಯನ್ ಮತ್ತು ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಸಮ್ಮುಖದಲ್ಲಿ ಮೆಗಾ ಡೀಲ್ ಫೈನಲ್ ಮಾಡಿದ್ರು. ಈ ಒಪ್ಪಂದಕ್ಕೆ ಎಫೆಕ್ಟ್ ಕಾಣಿಸಲು ಶುರುವಾಗಿದೆ. ಭಾರತದಲ್ಲಿ ಅಭಿವೃದ್ಧಿಯ ಹೊಸ ಶಕೆ ಆರಂಭ. ಈ ಒಪ್ಪಂದ ಭಾರತದ ಟೆಕ್ಸ್ಟೈಲ್ಸ್, ಆಭರಣ ಮತ್ತು ಐಟಿ ಕಂಪನಿಗಳಿಗೆ ಯುರೋಪ್ ಬಾಗಿಲನ್ನು ಸದಾ ತೆರೆದಿರುವಂತೆ ಮಾಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಡೊನಾಲ್ಡ್ ಟ್ರಂಪ್ ವಿಶ್ವದ ನೆಮ್ಮದಿ ಕೆಡಿಸಿರುವಂತ ವ್ಯಕ್ತಿ. ಇದೀಗ ಈತನ ನೀತಿಗಳೇ ಈಗ ಅಮೆರಿಕಾಗೆ ಟೆನ್ಷನ್ ತಂದಿದೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಟ್ರಂಪ್ನಿಂದ ಡಾಲರ್ ಮೌಲ್ಯ ಕುಸಿತ. 4 ವರ್ಷಗಳ ಕನಿಷ್ಠ ಮಟ್ಟಕ್ಕೆ ಕುಸಿದ ಡಾಲರ್.
ನಾನು ಎಂದು ಅಹಂನಿಂದ ಇಡೀ ವಿಶ್ವದ ನೆಮ್ಮದಿ ಕೆಡಿಸಿರುವಂತಹ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಲೆ ಕೆಟ್ಟ ಸುಂಕ ನೀತಿಗಳಿಂದಾಗಿ ತನ್ನ ದೇಶಕ್ಕೇನೆ ಈಗ ಸಂಚಕಾರ ತರೋ ಲಕ್ಷಣಗಳು ಗೋಚರವಾಗ್ತಾ ಇವೆ. ಎಸ್ ವೀಕ್ಷಕರೇ, ಡೊನಾಲ್ಡ್ ಟ್ರಂಪ್ ಹೇಳಿಕೆ ನೀತಿಗಳಿಂದ ಡಾಲರ್ 4 ವರ್ಷಗಳ ಕನಿಷ್ಠ ಮಟ್ಟಕ್ಕೆ ಕುಸಿದಿದೆ. 2021 ನಂತರ ಮೊದಲ ಬಾರಿಗೆ ಡಾಲರ್ ಇಂಡೆಕ್ಸ್ 95.566 ಮಟ್ಟಕ್ಕೆ ಇಳಿಕೆಯಾಗಿದೆ.